ನಮಸ್ಕಾರ ಎಲ್ಲ ರೈತ ಬಾಂಧವರಿಗೂ. ಇವತ್ತು ನಾವು ಚರ್ಚಿಸಿರುವ ವಿಷಯ ಇದೆಯಲ್ಲ, ಅದು ನಮ್ಮೆಲ್ಲರಿಗೂ ತುಂಬಾನೇ ಮುಖ್ಯವಾದದ್ದು. ಅದು ನಮ್ಮ ಜಮೀನಿಗೆ ಅಷ್ಟೇ ಅಲ್ಲ, ನಮ್ಮ ಮುಂದಿನ ಭವಿಷ್ಯಕ್ಕೂ ಸಂಬಂಧಪಟ್ಟಿದ್ದು. ಅದೇ ನೀರಿನ ಭದ್ರತೆ. ಪ್ರತಿ ವರ್ಷ ಬೇಸಿಗೆ ಬಂತು ಅಂದ್ರೆ ಸಾಕು, ನಮ್ಮೆಲ್ಲರಿಗೂ ಒಂದೇ ಚಿಂತೆ ಶುರುವಾಗತ್ತೆ. ನಮ್ಮ ಬೋರ್ವೆಲ್ ನೀರು ಯಾಕೆ ಕಮ್ಮಿ ಆಗ್ತಿದೆ? ಕೆಲವು ಕಡೆ ಸಂಪೂರ್ಣ ಬತ್ತಿ ಹೋಗತ್ತೆ ಅಲ್ವಾ? ಇದು ಬಹುತೇಕ ಎಲ್ಲ ರೈತರು ಎದುರಿಸೋ ಸಾಮಾನ್ಯ ಸಮಸ್ಯೆ. ಆದ್ರೆ ಇದರ ಹಿಂದಿನ ನಿಜವಾದ ಕಾರಣ ಏನು ಅಂತ ನಾವು ಯಾವತ್ತಾದ್ರೂ ಆಳವಾಗಿ ಯೋಚಿಸಿದ್ದೇವಾ? ನೋಡಿ, ಸಮಸ್ಯೆ ಅಸಲಿ ಮೂಲ ಇಲ್ಲೇ ಇರೋದು. ನಾವು ಭೂಮಿಯಿಂದ ನೀರನ್ನ ಮೇಲೆತ್ತುತ್ತಲೇ ಇರ್ತೇವೆ, ನಮ್ಮ ಬೆಳೆಗಳಿಗೆ, ನಮ್ಮ ಮನೆಗೆ, ಎಲ್ಲದಕ್ಕೂ. ಆದ್ರೆ ಮಳೆ ಬಂದಾಗ ಅದೇ ನೀರನ್ನ ಮತ್ತೆ ಭೂಮಿಗೆ ಇಳಿಸೋ ಕೆಲಸ ಮಾಡ್ತಿದ್ದೀವಾ? ಇಲ್ಲ. ಇದೇ ಕಾರಣದಿಂದ ನಮ್ಮ ಭೂಮಿಯ ಒಳಗಿನ ನೀರಿನ ಮಟ್ಟ ಅಂದ್ರೆ ಅಂತರ್ಜಲ ವರ್ಷದಿಂದ ವರ್ಷಕ್ಕೆ ಕೆಳಗೆ ಹೋಗ್ತಾನೇ ಇದೆ. ಹಾಗಾದ್ರೆ ಈ ಇವತ್ತಿನ ವಿಶ್ಲೇಷಣೆಯಲ್ಲಿ ಈ ಎಲ್ಲಾ ವಿಷಯಗಳ ಬಗ್ಗೆ ಒಂದೊಂದಾಗಿ ವಿವರವಾಗಿ ತಿಳಿದುಕೊಳ್ಳೋಣ. ಬನ್ನಿ ಶುರು ಮಾಡೋಣ. ಮೊದಲನೇದಾಗಿ, ಬೋರ್ವೆಲ್ ರೀಚಾರ್ಜ್ ಅಥವಾ ಮರುಪೂರಣ ಮಾಡೋದು ಅನ್ನೋದು ಈಗೇನೋ ಒಂದು ಆಯ್ಕೆಯಾಗಿ ಉಳಿದಿಲ್ಲ. ಅದು ನಮ್ಮ ಕೃಷಿಯನ್ನ, ನಮ್ಮ ನೀರಿನ ಮೂಲವನ್ನ ಉಳಿಸ್ಕೊಳ್ಳೋಕೆ ಮಾಡ್ಲೇಬೇಕಾದ ಒಂದು ಅನಿವಾರ್ಯ ಕೆಲಸವಾಗಿದೆ. ಯಾಕೆ ಇದು ಇಷ್ಟೊಂದು ಅಗತ್ಯ ಅಂತ ಕೇಳಿದ್ರೆ, ಕಾರಣಗಳು ತುಂಬಾ ಸ್ಪಷ್ಟವಾಗಿವೆ. ಮೊದಲನೇದಾಗಿ, ಅಂತರ್ಜಲ ಮಟ್ಟವನ್ನು ಹೆಚ್ಚಿಸಬೇಕು. ಎರಡನೇದಾಗಿ, ನಮ್ಮ ಬೋರ್ವೆಲ್ಲಿನ ಆಯಸ್ಸನ್ನು ಹೆಚ್ಚಿಸಬೇಕು, ಮತ್ತೆ ಹೊಸ ಬೋರ್ ಕೊರಿಸುವ ಖರ್ಚನ್ನ ತಪ್ಪಿಸಬೇಕು. ಎಲ್ಲಕ್ಕಿಂತ ಮುಖ್ಯವಾಗಿ, ನಮ್ಮ ಮುಂದಿನ ಪೀಳಿಗೆಗೆ ನೀರನ್ನು ಉಳಿಸಬೇಕು. ಸರಿ, ಈಗ ತುಂಬಾ ಜನ ರೈತರು ಮರುಪೂರಣ ಮಾಡ್ತೀವಿ ಅಂತ ಹೋಗಿ ಒಂದು ಸಾಮಾನ್ಯ ತಪ್ಪು ಮಾಡ್ತಾರೆ. ಈ ವಿಧಾನದಿಂದ ಲಾಭಕ್ಕಿಂತ ನಷ್ಟವೇ ಹೆಚ್ಚು. ಅದೇನು ಅಂತ ನೋಡೋಣ ಬನ್ನಿ. ನೋಡಿ, ಈ ತಪ್ಪಾದ ವಿಧಾನದಲ್ಲೇ ಏನಾಗುತ್ತೆ ಅಂದ್ರೆ, ಬೋರ್ವೆಲ್ ಪೈಪ್ ಪಕ್ಕದಲ್ಲೇ ಒಂದು ಗುಂಡಿ ತೋಡಿ ಅಲ್ಲೇ ಫಿಲ್ಟರ್ ಹಾಕ್ಬಿಡ್ತಾರೆ. ಇದರಿಂದ ಮಳೆ ನೀರು ಜೊತೆ ಬರುವ ಮಣ್ಣು, ಕಸ, ಹೂಳು ಎಲ್ಲವೂ ನೇರವಾಗಿ ಬೋರ್ವೆಲ್ ಒಳಗೆ ಸೇರ್ಕೊಳ್ಳುತ್ತೆ. ಆಮೇಲೇನಾಗತ್ತೆ? ಪೈಪ್ ಬ್ಲಾಕ್. ಒಮ್ಮೆ ಪೈಪ್ ಬ್ಲಾಕ್ ಆದ್ರೆ ಮುಗೀತು. ಅದನ್ನ ಸರಿ ಮಾಡ್ಸೋದು ಅಂದ್ರೆ ತುಂಬಾನೇ ಖರ್ಚಿನ ಮತ್ತು ದೊಡ್ಡ ತಲೆನೋವಿನ ಕೆಲಸ. ಹಾಗಾದ್ರೆ ಸರಿಯಾದ ದಾರಿ ಯಾವುದು? ಅದಕ್ಕೆ ಉತ್ತರವೇ ಮುಕ್ತ ಬೋರ್ವೆಲ್ ಮರುಪೂರಣ ವಿಧಾನ. ಇದು ತುಂಬಾನೇ ಸರಳ, ವೈಜ್ಞಾನಿಕ ಮತ್ತು ಅತ್ಯಂತ ಪರಿಣಾಮಕಾರಿಯಾದ ಒಂದು ಪರಿಹಾರ. ಇದರಲ್ಲಿ ನಾವು 2 ಗುಂಡಿಗಳನ್ನು ಬಳಸ್ತೇವೆ. ಇಲ್ಲಿ ನೋಡಿ, ಇವೆರಡರ ನಡುವಿನ ವ್ಯತ್ಯಾಸ ಸ್ಪಷ್ಟವಾಗಿ ಗೊತ್ತಾಗುತ್ತೆ. ವೈಜ್ಞಾನಿಕ ವಿಧಾನದಲ್ಲಿ ಮಳೆ ನೀರು ಮೊದಲು ಒಂದು ಫಿಲ್ಟರ್ ಗುಂಡಿಗೆ ಹೋಗುತ್ತೆ. ಅಲ್ಲಿ ನೀರು ಸಂಪೂರ್ಣವಾಗಿ ಕ್ಲೀನ್ ಆಗತ್ತೆ. ಆಮೇಲೆ ಆ ಶುದ್ಧ ನೀರು ಮಾತ್ರ ಬೋರ್ವೆಲ್ ಗುಂಡಿಗೆ ಹೋಗಿ ಅಲ್ಲಿಂದ ಭೂಮಿಯೊಳಗೆ ಸೇರುತ್ತೆ. ಇದೇ ಮುಖ್ಯವಾದ ವ್ಯತ್ಯಾಸ. ಸರಿ, ಹಾಗಾದ್ರೆ ಬನ್ನಿ, ಈ 2 ಗುಂಡಿಗಳ ವ್ಯವಸ್ಥೆಯನ್ನು ಸರಿಯಾಗಿ ಹಂತ ಹಂತವಾಗಿ ಹೇಗೆ ನಿರ್ಮಿಸುವುದು ಅಂತ ಈಗ ವಿವರವಾಗಿ ತಿಳಿದುಕೊಳ್ಳೋಣ. ಈ 6 ಸರಳ ಹಂತಗಳನ್ನು ನಾವು ಸರಿಯಾಗಿ ಪಾಲಿಸಿದರೆ ಒಂದು ದೀರ್ಘಕಾಲ ಬಾಳಿಕೆ ಬರುವಂತಹ ಅತ್ಯುತ್ತಮ ಮರುಪೂರಣ ವ್ಯವಸ್ಥೆಯನ್ನು ನಾವೇ ನಿರ್ಮಿಸಬಹುದು. ಬನ್ನಿ, ಪ್ರತಿಯೊಂದು ಹಂತವನ್ನು ಈಗ ನೋಡೋಣ. ಮೊದಲು, ಬೋರ್ವೆಲ್ ಪೈಪ್ ಸುತ್ತಲೂ ಸುಮಾರು 7 ರಿಂದ 8 ಅಡಿ ಆಳದ ಒಂದು ಗುಂಡಿ ತೋಡಬೇಕು. ಗುಂಡಿಯ ಮಣ್ಣು ಕುಸಿಯಬಾರದು ಅಂದ್ರೆ ಸಿಮೆಂಟ್ ರಿಂಗ್ಗಳನ್ನು ಇಳಿಸೋದು ಬಹಳ ಮುಖ್ಯ. ಅದರ ಪಕ್ಕದಲ್ಲೇ ಅಷ್ಟೇ ಆಳದ ಸ್ವಲ್ಪ ಚಿಕ್ಕದಾದ ಇನ್ನೊಂದು ಗುಂಡಿ ತೋಡಬೇಕು. ಅದೇ ನಮ್ಮ ಫಿಲ್ಟರ್ ಗುಂಡಿ. ಇದು ನೋಡಿ, ಅತ್ಯಂತ ಪ್ರಮುಖವಾದ ಹಂತ. ಮೊದಲು ಪೈಪ್ಗೆ ಭದ್ರತೆ ಕೊಡಬೇಕು. ಅದಕ್ಕೆ ಅದರ ಬುಡದಲ್ಲಿ ಸ್ವಲ್ಪ ಕಾಂಕ್ರೀಟ್ ಹಾಕಿ ಮೇಲೆ ಒಂದು ಕಬ್ಬಿಣದ ಕ್ಲ್ಯಾಂಪ್ ಹಾಕಬೇಕು. ಆಮೇಲೆ ಪೈಪಿನ ಕೆಳಭಾಗದಿಂದ 1.5 ಅಡಿ ಜಾಗ ಬಿಟ್ಟು ಸಣ್ಣ ಸಣ್ಣ ರಂಧ್ರಗಳನ್ನು ಮಾಡಬೇಕು. ಕೊನೆಯದಾಗಿ, ಈ ರಂಧ್ರಗಳ ಮೂಲಕ ಮಣ್ಣು ಒಳಗೆ ಹೋಗಬಾರ್ದಲ್ವಾ? ಅದಕ್ಕಾಗಿ ಆ ಜಾಗಕ್ಕೆ ನೈಲಾನ್ ಮೆಶ್ ಅನ್ನು ಚೆನ್ನಾಗಿ ಸುತ್ತಬೇಕು. ಈಗ ಬರೋಣ ನಮ್ಮ ಸಿಸ್ಟಮ್ನ ಹೃದಯ ಭಾಗಕ್ಕೆ. ಅದೇ ಫಿಲ್ಟರ್ ಗುಂಡಿ. ಇಲ್ಲಿಯೇ ಅಸಲಿ ಮ್ಯಾಜಿಕ್ ನಡೆಯೋದು. ಅಂದ್ರೆ ಮಣ್ಣು, ಕಸ, ಬೆರೆತ ನೀರು ಸಹಜವಾಗಿ ಶುದ್ಧೀಕರಣ ಆಗೋದು ಇಲ್ಲೇ. ಈ ಫಿಲ್ಟರ್ ಗುಂಡಿ ಇದೆಯಲ್ಲ, ಇದೊಂದು ರೀತಿ ಲೇಯರ್ ಕೇಕ್ ತರಹ. ಕೆಳಗಿನಿಂದ ಶುರು ಮಾಡಿದ್ರೆ ಮೊದಲು ದಪ್ಪ ಕಲ್ಲುಗಳು, ಆಮೇಲೆ 40 mm ಜೆಲ್ಲಿ, ಅದರ ಮೇಲೆ 20 mm ಜೆಲ್ಲಿ, ಕೊನೆಗೆ ಮೇಲೆ ಮರಳಿನ ಒಂದು ಪದರ. ನೀರು ಈ ಎಲ್ಲ ಲೇಯರ್ಸ್ಗಳ ಮೂಲಕ ಹಾದು ಬರುವಾಗ ಸಹಜವಾಗಿಯೇ ಕ್ಲೀನ್ ಆಗುತ್ತೆ. ಇನ್ನು ಚೆನ್ನಾಗಿ ಫಿಲ್ಟರ್ ಆಗ್ಬೇಕು ಅಂದ್ರೆ ಪ್ರತಿ ಲೇಯರ್ ಮಧ್ಯೆ ಒಂದೊಂದು ನೈಲಾನ್ ಮೆಶ್ ಹಾಕ್ಬಿಟ್ರೆ ಫಲಿತಾಂಶ ಇನ್ನೂ ಅದ್ಭುತವಾಗಿರುತ್ತೆ. ಈಗ ಫಿಲ್ಟರ್ ಗುಂಡಿಯಲ್ಲಿ ನೀರು ಕ್ಲೀನ್ ಆಯ್ತು. ಆ ನೀರು ಬೋರ್ವೆಲ್ ಗುಂಡಿಗೆ ಹೇಗೆ ಹೋಗತ್ತೆ? ಅದಕ್ಕಾಗಿ ಒಂದು ಸರಳ ಸಂಪರ್ಕ. ಫಿಲ್ಟರ್ ಗುಂಡಿಯ ತಳಭಾಗದಿಂದ ಒಂದು 3 ಇಂಚಿನ PVC ಪೈಪನ್ನು ಬೋರ್ವೆಲ್ ಗುಂಡಿಗೆ ಜೋಡಿಸಿದ್ರಿ ಸಾಕು. ಕೆಳಗಿನಿಂದ ಪೈಪ್ ಇರೋದ್ರಿಂದ ಮೇಲೆ ಶೇಖರಣೆಯಾದ ಕಸ ಬರೋದಿಲ್ಲ. ಶುದ್ಧವಾದ ನೀರು ಮಾತ್ರ ಮುಂದೆ ಹೋಗುತ್ತೆ.
ನಮ್ಮ ಸಿಸ್ಟಮ್ ರೆಡಿಯಾಯ್ತು. ಈಗ ಇದಕ್ಕೆ ನೀರು ಬರಬೇಕಲ್ಲ. ಅದಕ್ಕೆ ನಮ್ಮ ಜಮೀನಿನಲ್ಲಿ ಹರಿಯುವ ನೀರು, ಮನೆಯ ಮೇಲ್ಛಾವಣಿಯಿಂದ ಬರುವ ನೀರು, ಪಕ್ಕದ ಚರಂಡಿಗಳಲ್ಲಿ ಹೋಗುವ ನೀರು, ಹೀಗೆ ಸಾಧ್ಯವಾದಷ್ಟು ಕಡೆಯಿಂದ ನೀರನ್ನ ಫಿಲ್ಟರ್ ಗುಂಡಿಗೆ ಹರಿದುಬಡು ಹಾಗೆ ಮಾಡಬೇಕು. ಹೆಚ್ಚು ನೀರು, ಹೆಚ್ಚು ಮರುಪೂರಣ. ಈ ವಿಧಾನದ ಒಂದು ವಿಶೇಷತೆ ಏನು ಗೊತ್ತಾ? ಬೋರ್ವೆಲ್ ಗುಂಡಿ ತೆರೆದಿರುವುದರಿಂದ ನೀರು ಶುದ್ಧವಾಗಿ ಬಂದು ಪೈಪಿನ ರಂಧ್ರಗಳ ಮೂಲಕ ಒಳಗೆ ಹೋಗ್ತಿರುವುದನ್ನು ನಾವು ನಮ್ಮ ಕಣ್ಣಾರೆ ನೋಡಬಹುದು. ಇದರಿಂದ ನಮ್ಮ ಸಿಸ್ಟಮ್ ಸರಿಯಾಗಿ ಕೆಲಸ ಮಾಡ್ತಿದೆ ಅನ್ನೋ ಒಂದು ಧೈರ್ಯ, ಒಂದು ಸಮಾಧಾನ ನಮ್ಗೆ ಸಿಗುತ್ತೆ. ಸರಿ, ಇಷ್ಟೆಲ್ಲಾ ಮಾಡಿ ಈ ವ್ಯವಸ್ಥೆಯನ್ನ ಅಳವಡಿಸಿಕೊಂಡ ಮೇಲೆ ಇದರಿಂದ ಆಗುವ ದೀರ್ಘಕಾಲೀನ ಲಾಭಗಳೇನು? ನಮ್ಮ ಭವಿಷ್ಯಕ್ಕೆ ಇದರಿಂದೇನು ಉಪಯೋಗ? ಆ ಬಗ್ಗೆ ಈಗ ಗಮನಹರಿಸೋಣ. ಈ ಸಿಸ್ಟಮ್ನ ನಿರ್ವಹಣೆ ತುಂಬಾ ಸುಲಭ, ದೊಡ್ಡ ಖರ್ಚೇನೂ ಇಲ್ಲ. ಪ್ರತಿ 2 ಅಥವಾ 3 ವರ್ಷಕ್ಕೆ ಒಮ್ಮೆ ಫಿಲ್ಟರ್ ಗುಂಡಿಯಲ್ಲಿರೋ ಮರಳು ಮತ್ತು ಜೆಲ್ಲಿಗಳನ್ನ ತೆಗೆದು ಹೊಸದನ್ನು ಹಾಕಿದ್ರೆ ಸಾಕು. ಆಗ ಫಿಲ್ಟರಿಂಗ್ ಗುಣಮಟ್ಟ ಹಾಗೆಯೇ ಉಳಿಯುತ್ತೆ. ಒಂದ್ ಮಾತು ನೆನಪಿನಲ್ಲಿರ್ಬೇಕು, ಇದು ಯಾವುದೇ ಮ್ಯಾಜಿಕ್ ಅಲ್ಲ. ಇವತ್ತು ಸಿಸ್ಟಮ್ ಹಾಕಿ ನಾಳೆನೇ ನೀರು ಜಾಸ್ತಿ ಆಗಲ್ಲ. ಇದು ದೀರ್ಘಕಾಲೀನ ಹೂಡಿಕೆ. 1 ಅಥವಾ 2 ಮಳೆಗಾಲ ಕಳೆದ ಮೇಲೆ ಅಂತರ್ಜಲ ಮಟ್ಟದಲ್ಲಿ ಆಗುವ ಸುಧಾರಣೆ ನಮ್ಗೆ ಸ್ಪಷ್ಟವಾಗಿ ಕಾಣಿಸೋಕೆ ಶುರುವಾಗುತ್ತೆ. ಹಾಗಾದ್ರೆ ಕೊನೆಯದಾಗಿ ಇದರ ಫಲಿತಾಂಶ ಏನು? ನಿರಂತರವಾಗಿ ಮರುಪೂರಣ ಮಾಡೋದ್ರಿಂದ ನಮ್ಮ ಅಂತರ್ಜಲ ನಿಧಾನವಾಗಿ ಮೇಲೆ ಬರುತ್ತೆ. ಬೇಸಿಗೆಯಲ್ಲಿ ಬೋರ್ವೆಲ್ ಬತ್ತಿ ಹೋಗೋ ಅಪಾಯ ತಗ್ಗುತ್ತೆ. ಮತ್ತು ಎಲ್ಲಕ್ಕಿಂತ ಮುಖ್ಯವಾಗಿ ನಮ್ಮ ಮಕ್ಕಳಿಗೆ, ಮುಂದಿನ ತಲೆಮಾರಿಗೆ ನಾವೊಂದು ಸುರಕ್ಷಿತ ನೀರಿನ ಭವಿಷ್ಯವನ್ನು ಕೊಟ್ಟ ಹಾಗಾಗುತ್ತೆ. ಅಂತಿಮವಾಗಿ ಹೇಳುವುದಾದರೆ, ಭೂಮಿಯಿಂದ ನೀರನ್ನು ಪಡೆಯುವುದು ನಮ್ಮ ಹಕ್ಕಾದ್ರೆ, ಮಳೆ ನೀರನ್ನು ಮರಳಿ ಭೂಮಿಗೆ ನೀಡುವುದು ನಮ್ಮ ಜವಾಬ್ದಾರಿ. ಈ ವೈಜ್ಞಾನಿಕ ಮರುಪೂರಣ ವ್ಯವಸ್ಥೆ ಪ್ರತಿಯೊಬ್ಬ ರೈತನ ಜಮೀನಿನಲ್ಲೂ ಇರಬೇಕು. ಇದು ನಾವು ನಮ್ಮ ಭೂತಾಯಿಗೆ ಸಲ್ಲಿಸುವ ಒಂದು ಸಣ್ಣ ಕೃತಜ್ಞತೆ.